ವಿನಂತಿ ಮಾಡ್ಕೊಳ್ತೇನೆ. ಸಮಸ್ತ ಮಂಗಳೂರು ಜನತೆಯಲ್ಲಿ ಇದನ್ನು ವಿನಂತಿ ಮಾಡ್ಕೊಳ್ತೇನೆ. ನಾನು ಏನು ನಿರ್ಣಯ ತೆಗೆದುಕೊಂಡಿದ್ದೇನೆ ತಾವು ಸಮ್ಮತಿಸಬೇಕು. ನಾನು ಅಲ್ಲಿ ಹೋಗ್ತಾ ಇದ್ದೇನೆ. ನಿಮ್ಮವನೇ ನಾನು ಏನನ್ನು ಪಡ್ಕೊಂಡಿದ್ನೋ ನಾನು ಎಲ್ಲವನ್ನು ಮಂಗಳೂರು ನಗರದಿಂದ ಪಡ್ಕೊಂಡಿದ್ದೇನೆ. ನಾನು ಮನೆ ಬಿಟ್ಟಾಗ ನಂಗೆ 17 ವರ್ಷ ಮಂಗಳೂರಲ್ಲೇ ಕಳೆದಿದ್ದೇನೆ. ಮತ್ತೆ ಆದರೆ ಬೆಸ್ಟ್ ಪೀರಿಯಡ್ ಅದು ನನ್ನ ಜೀವನದಲ್ಲಿ ಮಂಗಳೂರಲ್ಲಿ ಕಳೆದದ್ದು. ನನ್ನ ತಿಳುವಳಿಕೆ ಬಂದ ಮೇಲೆ ಇಲ್ಲಿ ಕಳೆದಿದ್ದೇನೆ. ಸೇವೆ ಮಾಡಿದ್ದೇನೆ, ಅತ್ಯಂತ ಪ್ರಾಮಾಣಿಕವಾಗಿ ಸೇವೆ ಮಾಡಿದ್ದೇನೆ. ಪ್ರಾಮಾಣಿಕತೆಯಲ್ಲಿ ಎಲ್ಲಿಯೂ ಕೊರತೆ ಮಾಡಿಲ್ಲ. ಹೋಗುವಾಗ ನನಗೂ ಕೂಡ, ನಾನು ಹೋಗ್ತೀನಿ ಅನ್ನುವಾಗ ನನಗೂ ಕೂಡ ಒಂದು ತುಂಬಾ ಕಷ್ಟ ಆಗ್ತದೆ. ನಮ್ಮ ಒಬ್ಬರು ಭಕ್ತರು ಹೇಳ್ತಾ ಇದ್ರು, ಸ್ವಾಮೀಜಿ ನೀವು ಹೋಗ್ತೀನಿ ಅಂದರೆ ತುಂಬ ಕಷ್ಟ ಆಗ್ತದೆ. ನೀವು ಆಲೋಚನೆ ಮಾಡಿ ನನಗೆಷ್ಟು ಕಷ್ಟ ಆಗ್ತಿರ್ಬೋದು. ನನ್ನೊಳಗೂ ಕೂಡ ಈ ಹೋರಾಟ ತುಮುಲ ಇದ್ದೇ ಇದೆ. ಕಳೆದ 3 ತಿಂಗಳು ನನ್ನ ಜೀವನದ ಅತ್ಯಂತ ಕಠಿಣ ದಿನಗಳು. ಆ ಕಠಿಣ ದಿನಗಳಲ್ಲಿ ಕೂಡ ಆ ಪರ್ವಕಾಲದಲ್ಲಿ ನನ್ನೊಂದಿಗೆ ನಮ್ಮ ಕಾರ್ಯಕರ್ತರು ನಿಂತಿದ್ದಾರೆ. ಅವರಿಗೂ ಕೂಡ ನಾನು ಇನ್ನೊಂದು ಚಿರಋಣಿ. 16 ವರ್ಷಗಳ ಕಾಲ ತಾವೆಲ್ಲರೂ ನನಗೆ ಸಹಕಾರಗಳನ್ನು ಕೊಟ್ಟಿದ್ದೀರಿ, ಪ್ರೀತಿ ಕೊಟ್ಟಿದ್ದೀರಿ, ವಿಶ್ವಾಸ ಕೊಟ್ಟಿದ್ದೀರಿ. ಮಂಗಳೂರು ಜನತೆ ಪ್ರೀತಿ, ವಿಶ್ವಾಸ, ಸ್ನೇಹ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಚಿರಋಣಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಏಕಗಮ್ಯಾನಂದನ್ನ ರೂಪುಗೊಳಿಸಿದ್ದು ರಾಮಕೃಷ್ಣ ಮಠ ಮಂಗಳೂರು. ರಾಮಕೃಷ್ಣ ಮಠ ಮಂಗಳೂರು ಇರ್ತಿರ್ಲಿಲ್ಲ ಅಂದರೆ ಏಕಗಮ್ಯಾನಂದನಿಗೆ ಅಸ್ತಿತ್ವ ಇರ್ತಿರ್ಲಿಲ್ಲ. ಇದೀಗ ಒಂದು ಅನಿವಾರ್ಯ ಸಂದರ್ಭದಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ನಾನು ಮಾಡಬೇಕಾಗಿದೆ. ನನಗೆ ಇಲ್ಲಿಂದ ನಾನು ಬೇರೆ ಮಠಕ್ಕೆ ವರ್ಗಾವಣೆಯಾಗುವ ಈ ಸಂದರ್ಭದಲ್ಲಿ, ಹೊರಗೋಗುವ ಬೇರೆ ವ್ಯವಸ್ಥೆಗೆ ಹೋಗುವ ಸಂದರ್ಭದಲ್ಲಿ ನಿಮ್ಗೆಲ್ಲರಿಗೂ ಕೃತಜ್ಞತೆಯನ್ನು ಹೇಳಬೇಕು. ವಿಶೇಷವಾಗಿ ಮಾಧ್ಯಮದ ಮಿತ್ರರಿಗೆ ನಾನು ತಾನೇ ಹೇಳ್ತಾ ಇದ್ದೇನೆ, ನನ್ನ ಮೊಬೈಲಲ್ಲಿ 78 ಜನ ವೈಯಕ್ತಿಕ ಮಾಧ್ಯಮದವ್ರ ಪರಿಚಯ ಇದ್ದಾರೆ ನನಗೆ. ನಾನು ಗ್ರೂಪ್ ಮಾಡಿದಾಗ, ವಾಟ್ಸಾಪ್ ಗ್ರೂಪ್ ಮಾಡಿದಾಗ ಬ್ರಾಡ್ಕಾಸ್ಟ್ದು 78 ಜನ ವೈಯಕ್ತಿಕವಾಗಿ ನನಗೆ ಪರಿಚಯ ಇದ್ದಾರೆ. ಹೀಗಾಗಿ ಮಾಧ್ಯಮದವರು ನಮ್ಮ ಆಶ್ರಮದ ಚಟುವಟಿಕೆಗಳಲ್ಲಿ ಏನು ಯೋಜನೆಗಳನ್ನು ತಗೊಂಡಿದ್ವಿ, ನಿಮ್ಮ ಸಹಕಾರ ಅದ್ಭುತವಾದಂಥದ್ದು. ಅದಕ್ಕಾಗಿ ನಿಮ್ಮೊಟ್ಟಿಗೆ ನಿಮಗೆ ಧನ್ಯವಾದವನ್ನು ಹೇಳಬೇಕು, ಆ ಮೂಲಕ ಜನತೆಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಮೊದಲನೇದಾಗಿ ನನ್ನ ಈ 17 ವರ್ಷಗಳ ಪಯಣವನ್ನು ಮಂಗಳೂರಿನಲ್ಲಿ ಅತ್ಯಂತ ಸ್ಮರಣೀಯವಾದಂಥದ್ದು, ನೆನಪಿನಲ್ಲಿ ಉಳಿಯುವಂಥದ್ದು ಅಂಥ ಒಂದು ವಿಶೇಷ ಸಂದರ್ಭವನ್ನು ನಿರ್ಮಾಣ ಮಾಡಿರತಕ್ಕಂಥ ಮಂಗಳೂರಿನ ಜನತೆಗೆ ನಾನು ಮೊದಲನೇದಾಗಿ ಕೃತಜ್ಞತೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾನು 2006ರಲ್ಲಿ ಮಂಗಳೂರಿಗೆ ನಗರಕ್ಕೆ ಬಂದೆ. ಈ ಮಠ ಒಂದು ತುಂಬ ಶಾಂತ, ಸುಂದರ ಪರಿಸರ ನನ್ನನ್ನು ತುಂಬ ಆಕರ್ಷಿಸಿತ್ತು. ಈ ಮಠದಲ್ಲಿ ಅಷ್ಟೇನು ನಾವು ತುಂಬ ಆಕ್ಟಿವ್ ಆಗಿ ತುಂಬ ಕಾರ್ಯಕ್ರಮ ನಡೀತಿತ್ತು ಅಂತ ಏನಿಲ್ಲ ಅಂತಲ್ಲ, ಸ್ವಲ್ಪ ಸದ್ದು ಗದ್ದಲ ಇಲ್ಲದಂಥ ಸೆಂಟ್ರಲ್ ನಾನು ಇರಬೇಕು ಅಂತಲೇ ಬಂದಿದ್ದೆ. ಆದರೆ ಬಂದು ನೋಡಿದಾಗ ನಮ್ಮ ಬೇರೆ ಬೇರೆ ಸ್ವಾಮಿಗಳ ಒಂದು ಅಪೇಕ್ಷೆ ಮೇರೆಗೆ ನಾನು ಹಿಂದೆ ಸೆಂಟ್ರಲ್ ಇರುವ ಕೆಲಸ ಕಾರ್ಯಗಳನ್ನು ಮಾಡಿದ್ದೆ. ಇಲ್ಲಿ ಮಾಡಬೇಕು ಅಂತ ಅವರು ಮತ್ತೆ ವಿನಂತಿ ಮಾಡಿಕೊಂಡಾಗ ಶುರು ಮಾಡಿದೆ. ತಮಗೆಲ್ಲ ಗೊತ್ತಿದೆ, 2006ರಿಂದ ನಿರಂತರವಾಗಿ ನಾವು ಕಾರ್ಯಕ್ರಮಗಳನ್ನು ಆರಂಭ ಮಾಡಿದ್ವಿ ಮಠದಲ್ಲಿ. ಸೆಮಿನಾರ್ಗಳನ್ನ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ, ಯುವ ಜನತೆಗೆ, ಭಕ್ತರಿಗೆ. ಅದು ಈಗ ಶ್ರದ್ಧಾ ಮೇಧ ಪ್ರಜ್ಞೆ ಅಂತ ಹೇಳಿ ಬದಲಾವಣೆ ಆಗಿದೆ. ವರ್ಷಕ್ಕೊಂದು 10-15 ಆ ರೀತಿಯ ಕಾರ್ಯಕ್ರಮಗಳು, ಬುಕ್ ಸ್ಟಾಲ್ಗಳನ್ನು ಬೇರೆ ಬೇರೆ ಕಡೆ ಕೊಂಡೋಗೋದು, ಇದನ್ನೆಲ್ಲ ನಾನು ಮಾಡ್ತಿದ್ದೆ. ಈ ನಡುವೆ 2009ರಿಂದ 2011ರವರೆಗೂ ನಾನು ಕಲ್ಕತ್ತಾದಲ್ಲಿ ಮುಖ್ಯ ಕೇಂದ್ರದಲ್ಲಿ ವಿಶೇಷ ತರಬೇತಿಗಾಗಿ ಅಲ್ಲಿ ಹೋಗಿದ್ದೆ. ನಂತರ ನನ್ನ ಸೌಭಾಗ್ಯ ಮತ್ತೆ ನಾನು ಇಲ್ಲೇ ವರ್ಗಾವಣೆಯಾಗಿ ಬಂದೆ. ಇಲ್ಲಿ ಬಂದಾಗ ವಿವೇಕಾನಂದ 150ನೇ ಜಯಂತಿ ಕಾರ್ಯಕ್ರಮ ಮಾಡಬೇಕು ಅಂತ ಹೆಡ್ ಕ್ವಾರ್ಟರ್ಸ್ ನಿರ್ಣಯ ಮಾಡಿ 5 ವರ್ಷಗಳ ಕಾಲ ಆ ಕಾರ್ಯಕ್ರಮ ಆಗಬೇಕು ಅಂತ ನಿರ್ಣಯ ಮಾಡಿದ್ರು. 150ನೇ ಜಯಂತಿ ಕಾರ್ಯಕ್ರಮ 5 ವರ್ಷಗಳ ಕಾಲ. ನನಗೂ ಕೂಡ ಹೆಡ್ ಕ್ವಾರ್ಟರ್ಸಿಂದ ಆಗ್ತಾನೆ ಬಂದಿದೆ. ನನಗೂ ತುಂಬ ಉತ್ಸಾಹ ಇತ್ತು. ಅಲ್ಲಿ ನಾನು ಹೆಡ್ ಕ್ವಾರ್ಟರ್ಸಲ್ಲಿ ಪಡೆದಂಥ ಒಂದಷ್ಟು ಅನುಭವಗಳು ನನ್ನ ಜೀವನವನ್ನು ತುಂಬ ಬದಲಾವಣೆ ಮಾಡಿದಂಥ ಒಂದಷ್ಟು ವರ್ಷ. ಹೀಗಾಗಿ ಇಲ್ಲಿ ಬಂದಾಗ ಬಹಳ ಉತ್ಸಾಹಪೂರ್ಣವಾಗಿ ನಾನು ಕೆಲಸ ಕಾರ್ಯವನ್ನು ಆರಂಭಿಸಿದೆ. 2011ರಿಂದ 2014ರವರೆಗೂ ವಿವೇಕಾನಂದರ ಜಯಂತಿಯನ್ನು ನಾವು ಮಾಡಿದ್ದೇವೆ ಮಂಗಳೂರಿನಲ್ಲಿ.
ಅದಕ್ಕೆ ಅದ್ಭುತವಾದ ಸ್ಪಂದನೆ ಸಿಕ್ಕಿದೆ. 125 ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ವಿ ನಾವು, 125 ಪ್ರೋಗ್ರಾಮ್ಸ್. ಅದರೊಳಗೆ 2 ಪ್ರೋಗ್ರಾಮನ್ನು ನಾನು ನೆನಪು ಮಾಡೋದಾದರೆ, ಒಂದು ಸಂಘನಿಕೇತನದಲ್ಲಿ ರಾಜ್ಯ ಮಟ್ಟದ ಯುವ ಸಮ್ಮೇಳನ, ಸುಮಾರು ಒಂದು 2,000 ಜನರಿಗೆ, ಹುಡುಗರಿಗೆ ರಾಜ್ಯದ ಬೇರೆ ಬೇರೆ ಭಾಗದಿಂದ 22 ಜಿಲ್ಲೆಗಳಿಂದ ಯುವ ಜನತೆಯನ್ನು ಕರೆದು ಅಕಾಮಿಡೇಷನ್ ಕೊಟ್ಟು ಹೋದಾಗ ನಾ ಇಲ್ಲಿಂದ ಹೇಳದೆ ಕೇಳದೆ ಹೋಗಿದ್ದೀನಿ ಅನ್ನುವಂಥ ಭಾವ ಕೆಲವೊಂದು ಜನರಲ್ಲಿ ಬಂದದ್ದು ಹೌದು. ಅದು ನನ್ನ ಮನಸ್ಸಿಗೆ ಕೆಲವೊಂದು ಸ್ವಲ್ಪ ಬೇಸರ ತರಿಸಿದ್ದು ಹೌದು. ಅದಕ್ಕಾಗಿಯೇ ನಾನು ಈ ಪತ್ರಿಕಾಗೋಷ್ಠಿ ಮಾಡುವ ಅಗತ್ಯ ಇರಲಿಲ್ಲ. ಆದರೆ ನೀವೆಲ್ಲರ ಮುಂದೆ ಕೂಡ ಈ ವಿಷಯಗಳನ್ನು ಹೇಳಬೇಕು. ನಾನು ಇಂಥ ವ್ಯವಸ್ಥೆಗೆ ಹೋಗ್ತಾ ಇದ್ದೀನಿ, ಸೀದಾ ಇಲ್ಲಿಂದ ಹೋಗಿಬಿಟ್ರೆ ನಿಮಗೂ ಕೂಡ ಗೊಂದಲಗಳಾಗ್ಬೋದು. ಹೀಗಾಗಿ ನಾನು 2 ತಿಂಗಳ ರಜೆ ಮೇಲೆ ಹೋಗಿದ್ದೆ, ಅಫಿಷಿಯಲ್ ರಜೆ ಮೇಲೆ ಹೋಗಿದ್ದೆ. ಆ ರೀತಿ ಗೊಂದಲಗಳು. ಇನ್ನು ಮಂಗಳ ಸಂಸ್ಥೆ ಸ್ವತಂತ್ರವಾದ ಸಂಸ್ಥೆ, ಸ್ವಚ್ಛ ಮಂಗಳೂರು ಫೌಂಡೇಶನ್ ಸ್ವತಂತ್ರವಾದ ಸಂಸ್ಥೆ. ನಾನು ಅದಕ್ಕೆ ಮಾರ್ಗದರ್ಶನ ಮಾಡ್ತಿದ್ದೆ. ನಾನು ಅಫಿಷಿಯಲ್ ಆಗಿ ಯಾವ ಡೈರೆಕ್ಟ್ರು ಅಲ್ಲ, ನಾನು ಯಾರು ಶೇರ್ ಹೋಲ್ಡ್ರು ಅಲ್ಲ. ಮಂಗಳ ಸಂಸ್ಥೆಯಲ್ಲಿ ಸ್ವಚ್ಛ ಮಂಗಳೂರು ಫೌಂಡೇಶನ್ ನಾನು ಟ್ರಸ್ಟಿನೂ ಅಲ್ಲ. ಅನ್ಅಫಿಷಿಯಲ್ ಆಗಿ ಭಾವನಾತ್ಮಕವಾಗಿ ಬೆಸೆದುಕೊಂಡಿದ್ದೆ. ನಮ್ಮ ಮಠದಿಂದ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ನನಗೆ ಅದನ್ನು ಸ್ವತಂತ್ರವಾಗಿ ನಡಿಬೇಕು ಅಂತ. ಅದಕ್ಕೂ ನಾನು ಸಮ್ಮತಿಯನ್ನು ಸೂಚಿಸಿದ್ದೆ. ಹಿರಿಯರಿಗೆ ನಾನು ಯಾವತ್ತೂ ಗೌರವ ಕೊಡ್ತಾ ಬಂದಿದ್ದೀನಿ. ಆದರೆ ಈ ವಿಚಾರಗಳನ್ನು ಕೆಲವೊಂದು ಜನ ಅಪಪ್ರಚಾರ ಮಾಡಿದ್ದಾರೆ ಅಂತ ನಾನು ಕೂಡ ಕೇಳಿದ್ದೇನೆ. ಆ ಅಪಪ್ರಚಾರಗಳು ದೂರ ಆಗಬೇಕು ಅಂತಲೇ ನಮ್ಮ ಕಾರ್ಯಕರ್ತನ ಕರೆದು ನಾನು ಮೊನ್ನೆ ಮಾತನಾಡಿದ್ದೇನೆ. ಸ್ವಲ್ಪ ಎಲ್ಲವೂ ಮುಗಿದೋಗಿದೆ. ನಾನು ಹೇಳದೆ ಕೇಳದೆ ಹೋಗಿಲ್ಲ, ಇಲ್ಲೇ ಇದ್ದೇನೆ, ನಿಮ್ಮ ಜೊತೆಗಿದ್ದೇನೆ. ಈ ವಿಚಾರಗಳನ್ನು ಹೇಳೇ ಹೋಗಬೇಕು ಅಂತ ಆವಾಗ ನಾನು ನಿರ್ಣಯ ಮಾಡಿ ನಾನು ಇಂಥ ಒಂದು ಮಠ ಪರಂಪರೆಗೆ ಹೋಗ್ತಾ ಇದ್ದೀನಿ ಅಂತ ತಿಳಿಸೋದು ಆ ಗೊಂದಲಗಳು ಅಷ್ಟೇ. ಎಲ್ಲಿಯೂ ನಮ್ಮ ಮಠದ ಸಿಗಲ್ಲ. ಎಷ್ಟರ ಮಟ್ಟಿಗೆ ಅಂದರೆ, ನಾನು ಮಂಗಳೂರಿಗೆ ಬಂದ ಮೇಲೆ ನಮ್ಮ ಯಾವುದೇ ಕಾರ್ಯಕ್ರಮದ ಆಮಂತ್ರಣವನ್ನು ನೋಡಿ ಡೊನೇಷನ್ ಕೊಡಿ ಅಂತ ಇರಲ್ಲ, ಅಡ್ವರ್ಟೈಸ್ಮೆಂಟ್ ಹಾಕಲ್ಲ, ಭಕ್ತಿ ಸೇವೆ ಅಂತಲ್ಲ. ಹೀಗಾಗಿ ಹಳೆಯದ್ದು ನಾವೇನು ಹಾಕ್ತಿದ್ದೀವಿ, ಕಾಣಿಕೆಗಳನ್ನು ಕೃತಜ್ಞತಾಪೂರ್ವಕವಾಗಿ ಸ್ವೀಕರಿಸಲಾಗುವುದು ಅಂತ ಯಾವುದೇ ವಿಷಯವನ್ನು ನಾನು ಬಂದ್ ಮಾಡಿಸಿದೆ. ಜನ ನಾವು ಕೆಲಸ ಮಾಡಿದರೆ ಪ್ರೀತಿಯಿಂದ ಹಣವನ್ನು ಕೊಡಬೇಕು, ಕೊಡ್ತಾರೆ ಅನ್ನುವಂಥ ಭರವಸೆ ಇತ್ತು. ನಾನು ಕಳೆದ 15 ವರ್ಷ, ಆ 2 ವರ್ಷವನ್ನು ಬಿಟ್ಟರೆ 15 ವರ್ಷದ ಅವಧಿಯಲ್ಲಿ ಸುಮಾರು 16 ಕೋಟಿಗಳ ಕೆಲಸವನ್ನು ಮಂಗಳೂರು ಆಶ್ರಮದಲ್ಲಿ ನಾನೇ ಮಾಡಿದ್ದೀನಿ, ನನ್ನ ಯೋಜನೆಗಳಿಗೆ ಸಂಬಂಧಪಟ್ಟ. ಯಾರಿಗೂ ಕೂಡ ಹಣವನ್ನು ಕೊಡಿ ಅನ್ನುವಂಥದ್ದನ್ನು ಹೋಗಲಿಲ್ಲ. ಇನ್ನು ಸ್ವಚ್ಛ ಭಾರತ ಕಾರ್ಯಕ್ರಮದಲ್ಲಿ ಕೇವಲ ಸ್ವಚ್ಛ ಭಾರತ ಶ್ರಮದಾನ ಮಾಡಿದ್ಯಾ ಅಂತ ಕೇಳಿದ್ರೆ ಇಲ್ಲ. ಶ್ರಮದಾನ ಮಾತ್ರ ಅಲ್ಲ, ಶ್ರಮದಾನ ಮುಖ್ಯವಾದದ್ದು, ಕಣ್ಣಿಗೆ ಕಂಡದ್ದು. ಶ್ರಮದಾನದ ಜೊತೆಗೆ ನಿತ್ಯ ಮನೆ ಭೇಟಿ, ಪ್ರತಿನಿತ್ಯ 100 ಮನೆಗಳನ್ನ ಭೇಟಿ ಮಾಡೇ ಮಾಡ್ತಿದ್ವಿ. ಸಂಜೆ 5 ಗಂಟೆಯಿಂದ 7 ಗಂಟೆ ಒಂದು 20,000 ಮನೆಗಳನ್ನ ಒಂದು ವರ್ಷ, ಇನ್ನೊಂದು ವರ್ಷ 20,000 ಮನೆಗಳನ್ನು. ಪಾಟ್ ಕಾಂಪೋಸ್ಟಿಂಗ್, ಮನೆ ಮಟ್ಟದಲ್ಲಿ ಹಸಿ ಕಸ ನಿರ್ವಹಣೆ ಹೇಗೆ, ಇದನ್ನು ಮಾಡಿದ್ವಿ. ಮಕ್ಕಳಲ್ಲಿ ಸ್ವಚ್ಛತೆಯ ಅರಿವನ್ನು ಮೂಡಿಸಬೇಕು ಅಂತ ಹೇಳಿ ಸ್ವಚ್ಛ ಮನಸ್ಸು ಮಾಡಿದ್ವಿ. ಗ್ರಾಮೀಣ ಪ್ರದೇಶದಿಂದ ಬೇಡಿಕೆ ಬರ್ತಾ ಇತ್ತು ಅಂತ ಹೇಳಿ ಸ್ವಚ್ಛ ಗ್ರಾಮ ಕಾರ್ಯಕ್ರಮ ಮಾಡಿದ್ವಿ. ಸ್ವಚ್ಛ ಸೋಚ್ ಅಂತ ಹೇಳಿ 100 ಸೆಮಿನಾರ್ಗಳನ್ನು ಮಾಡಿದ್ವಿ. ಒಟ್ಟು ಸ್ವಚ್ಛ ಭಾರತ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆದದ್ದು ತಮಗೆಲ್ಲ ಗೊತ್ತಿದೆ. ಪ್ರತಿ ಭಾನುವಾರ ನಮ್ಮ ಕಾರ್ಯಕ್ರಮ ಆದ ತಕ್ಷಣ ಪ್ರೆಸ್ನವರು ನಮ್ಮ ರಿಪೋರ್ಟನ್ನು ಕಾಯ್ತಿದ್ರು. ಈ ಕಾರ್ಯಕ್ರಮ ಬಹಳ ವಿಶೇಷ ಏನು ಅಂತಂದರೆ, ನಮ್ಮ ಮುಖ್ಯ ಕಚೇರಿ ಬೇಲೂರು ಮಠದಿಂದ ವಿನಂತಿ ಮಾಡಿಕೊಂಡಿದ್ರು. ನಮ್ಮ ಸೆಂಟರ್ ಬಿಟ್ಟು ಎಲ್ಲ ಸೆಂಟರ್ಗಳಿಗೂ ವಿನಂತಿ ಮಾಡಿಕೊಂಡಿದ್ರು ಕರ್ನಾಟಕದಲ್ಲಿರೋದು. ಅವ್ರು ಯಾರೂ ಒಪ್ಪಿಕೊಳ್ಳದೆ ಇರೋದ್ರಿಂದ, ಇಲ್ಲ ಇಷ್ಟು ದೊಡ್ಡ ಕಾರ್ಯಕ್ರಮ ನಮಗೆ ಮಾಡ್ಲಿಕ್ಕೆ ಆಗಲ್ಲ ಅನ್ನುವಾಗ, ಮಂಗಳೂರು ನೀವು ಮಾಡ್ತೀರಾ ಅಂತ ಕೇಳಿದ್ರು. ನಮ್ಮನ್ನು ಅವ್ರು ಕನ್ಸಿಡರೇ ಮಾಡಿರಲಿಲ್ಲ. ನಾನು ಅದನ್ನು ಒಪ್ಪಿಕೊಂಡೆ, ಮಾಡಬೇಕು ಅಂತ ಹೇಳಿ. ಅದು ಅದ್ಭುತವಾದ ಕಾರ್ಯಕ್ರಮ ನಡೀತು 3 ದಿವಸಗಳ ಕಾಲ. ತದನಂತರ ಮಂಗಳೂರಿನಲ್ಲಿ 150ನೇ ಜಯಂತಿ ಕಾರ್ಯಕ್ರಮ 2013 ಜನವರಿ. ಮಠದಲ್ಲಿ ಒಂದು 10,000 ವಿದ್ಯಾರ್ಥಿಗಳ ರ್ಯಾಲಿ ಮಾಡಬೇಕು, ಯುವಕರನ್ನು ಕರಿಬೇಕು. ವಿವೇಕಾನಂದರಿಗೆ ಯುವಕರನ್ನು ಅಚ್ಚುಮೆಚ್ಚು. ಸುಮಾರು ಒಂದು 10,000 ವಿದ್ಯಾರ್ಥಿಗಳ ರ್ಯಾಲಿ ಆಯಿತು. ವಿದ್ಯಾರ್ಥಿಗಳು, ಕಾಲೇಜ್ ವಿದ್ಯಾರ್ಥಿಗಳು, ಯುವ ಜನತೆಯ ರ್ಯಾಲಿ. ಮಠದಲ್ಲಿ ಊಟ ಕೊಟ್ಟಿದ್ದೀವಿ 8,500 ಜನರಿಗೆ. ಆಮೇಲೆ 7 ದಿವಸದ ಕಾರ್ಯಕ್ರಮ ನಿರಂತರವಾಗಿ ವಿವೇಕಾನಂದ ಸಂಸ್ಮೃತಿ ಅಂತ. ಈ 2 ಕಾರ್ಯಕ್ರಮಗಳು ಆ ಕಾಲಘಟ್ಟದಲ್ಲಿ ತುಂಬ ದೊಡ್ಡ ಕಾರ್ಯಕ್ರಮ ನಮ್ಮ ಮಠದ ವ್ಯವಸ್ಥೆಯಲ್ಲಿ. ನನಗೊಬ್ರು ಹೇಳಿದರು, 10,000 ಜನರು ರ್ಯಾಲಿ ಮಾಡ್ತೀವಿ ಅಂತ ಹೇಳಿದಾಗ ಹೇಳಿದರು, ಮಂಗಳೂರಿನಲ್ಲಿ ಅಷ್ಟು ದೊಡ್ಡ ರ್ಯಾಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ನಾನ್ ಪೊಲಿಟಿಕಲ್ ಅಷ್ಟು ದೊಡ್ಡ ರ್ಯಾಲಿ ಇಲ್ಲಿ ಆಗಿಲ್ಲ. ಪ್ಲಾಸ್ಟಿಕ್ ವಿರುದ್ಧ ಒಂದು ಜಾಗೃತಿಗಾಗಿ ಒಂದು 5,000 ಜನರು ರ್ಯಾಲಿ ಆಗಿದ್ದು ಬಿಟ್ಟರೆ ಇನ್ಯಾವುದೂ ಆಗಿಲ್ಲ ಅಂತ. ವಿವೇಕಾನಂದರ 150ನೇ ಜಯಂತಿಗೆ 2013 ಜನವರಿ 12ಕ್ಕೆ ಒಂದು 10,000 ವಿದ್ಯಾರ್ಥಿಗಳ ರ್ಯಾಲಿಯನ್ನು ಮಾಡಿದ್ವಿ. ಕಾಲೇಜ್ ವಿದ್ಯಾರ್ಥಿಗಳ ರ್ಯಾಲಿ, ಹೈಸ್ಕೂಲ್ ಅಲ್ಲ. ಹೀಗಾಗಿ ಅದು ನನಗೆ ತುಂಬ ನೆನಪಿನಲ್ಲಿ ಉಳಿಯುವಂಥದ್ದು.
ತಮಗೆಲ್ಲ ಗೊತ್ತಿದೆ. ಆಮೇಲೆ ಸ್ವಚ್ಛ ಭಾರತ್ ಬಗ್ಗೆ ನಾನೇನು ಜಾಸ್ತಿ ಮಾತಾಡಲ್ಲ, ನಮಗೆಲ್ಲರಿಗೂ ಸ್ವಚ್ಛ ಭಾರತ್ ಬಗ್ಗೆ ಗೊತ್ತಿದೆ. 2014ಕ್ಕೆ ಪ್ರಧಾನಮಂತ್ರಿಗಳು ಕರೆ ಕೊಟ್ಟರು. 2015 ಜನವರಿ 31ರಿಂದ ನಾವು ಆರಂಭ ಮಾಡಿದ್ವಿ. ಸ್ವಚ್ಛ ಭಾರತದ ಬಗ್ಗೆ ಇಡೀ ದೇಶವೇ ಹೊಗಳುವಂಥ ಕೆಲಸ ಮಂಗಳೂರು ನಗರದಲ್ಲಿ ನಡೆದಿದೆ. ಸಿಟಿ ಕೊಡಲ್ಲ, ಯಾರು ಕೇಳ್ಕೊಂಡು ಬರ್ತಾರೋ ಅವರಿಗೆ ನಾವು ಸರ್ವಿಸನ್ನು ಕೊಡ್ತೇವೆ. ಮೌತ್ ಟು ಮೌತ್ ಪಬ್ಲಿಸಿಟಿ ಆಗಬೇಕು ಅಂತ. ಮಂಗಳೂರು ನಗರದ್ದು ಅಷ್ಟೇ, ನಾವು ಕೊಡಿ ಅಂತ ಹೋಗಲ್ಲ. ಅವ್ರು ಬಂದರೆ ನಾವು ಅದಕ್ಕೆ ರೆಸ್ಪಾಂಡ್ ಮಾಡ್ತೇವೆ. ಮುಜರಾಯಿ ಇಲಾಖೆಯವರು ನನ್ನ 8 ಸಲ ಫೋನ್ ಮಾಡಿದ್ರು, ನೀವು ಬನ್ನಿ ಇದ್ರ ಬಗ್ಗೆ ಪ್ರೆಸೆಂಟೇಷನ್ ಕೊಡಿ ಅಂತ. ಸರ್ಕಾರ ಕರೆದ್ರೆ ನಾವು ಹೋಗ್ತೇವೆ, ಇಲ್ಲಾಂದ್ರೆ ಇಲ್ಲಿ ಎಷ್ಟು ಮಾಡ್ತಾ ಇದ್ದೀವಿ ಅಷ್ಟು. ನಗರದಲ್ಲಿ 1000 ಮನೆಗಳಲ್ಲಿ ಮಾಡ್ತಾ ಇದ್ದೀವಿ, ಅಪಾರ್ಟ್ಮೆಂಟ್ಗಳಲ್ಲಿ. ಉಪಿನಗರಿ ಗ್ರಾಮ ಪಂಚಾಯತ್, ನಮ್ಮ ನಿಟ್ಟೆ ಯೂನಿವರ್ಸಿಟಿ ದೇವಳಕಟ್ಟೆಯಲ್ಲಿ, ಕಾರ್ಕಳದಲ್ಲಿ 50 ಪಂಚಾಯಿತಿಗಳು, ನಮ್ಮ ಸಹ್ಯಾದ್ರಿ ಕಾಲೇಜ್ ಆಶ್ರಮದಲ್ಲಿ ಮಾಡ್ತಾ ಇದ್ದೀವಿ, ಕಟೀಲ್ ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದೀವಿ. ಮಿಜಾರಲ್ಲಿ ಒಂದು ಹೊಸ ಪ್ಲಾಂಟ್ ಬಂದಿದೆ. ಇವೆಲ್ಲವೂ ಕೂಡ ತುಂಬ ಪ್ರಯತ್ನಪೂರ್ವಕವಾಗಿ ಮಾಡಬಾರ್ದು ಅಂತ ನಾನು, ನಮ್ಮದು ಚೆನ್ನಾಗಿದ್ರೆ ಅವರೇ ಹುಡ್ಕೊಂಡು ಬರ್ತಾರೆ. ಇದು ಯಾವುದೋ ಬಿಸ್ನೆಸ್ ವೆಂಚರ್ ಅಲ್ಲ, ಇದು ಸರ್ವಿಸ್, ಒಳ್ಳೆಯ ಸರ್ವಿಸು. ಬೇರೆದವ್ರು ಏನು ಹಣ ತಗೊಳ್ತಾರೋ ಅವ್ರಿಗಿಂತ ಕಡಿಮೆಯಲ್ಲಿ ನಾವು ಮಾಡ್ತೇವೆ ಅಂತ ಸಿಂಪಲ್ ವಿಷಯ. ಅವ್ರು ಎಷ್ಟು ಖರ್ಚು ಮಾಡ್ತಾರೋ ಅದಕ್ಕಿಂತ ಕಡಿಮೆ, 100% ಕಡಿಮೆ. ಈ ಥರದ್ದು ಇನ್ನೊಂದು ಕಂಪನಿ ಇಲ್ಲ. ಯಾರೇ ಕಾಂಪಿಟೇಷನ್ ಮಾಡೋ ಅವ್ರು ಎಲ್ಲರಿಗಿಂತ ಕಡಿಮೆ. ಹೀಗಾಗಿ ಆ ಸಂಸ್ಥೆ ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಅದನ್ನು ಕೂಡ ನಾನು ಆರಂಭ ಮಾಡಲಿಕ್ಕೆ ಹೇಳಿದೆ. ಸ್ವಚ್ಛ ಮಂಗಳೂರು ಫೌಂಡೇಶನ್ ಬಗ್ಗೆ ಹೇಳಿದೆ, ಅದು ಮುಂದುವರಿತದೆ. ಸ್ವಚ್ಛತಾ ಕಾರ್ಯಕ್ರಮಗಳು ಮುಂದುವರಿಬೇಕು ಅನ್ನೋದು ನಾನು. ಕೇವಲ ಸ್ವಚ್ಛತಾ ಕಾರ್ಯಕ್ರಮಗಳಲ್ಲ, ಇಷ್ಟೊಂದು ಜನ ವಾಲಂಟಿಯರ್ಸ್ ನಮ್ಮ ಒಟ್ಟಿಗೆ ಸೇರಿದಾಗ ಬೇರೆ ಬೇರೆ ಸೇವಾ ಚಟುವಟಿಕೆಗಳು ಅದರಲ್ಲಿ ನಡಿಬೇಕು ಅನ್ನೋಂಥದ್ದು. ಮುಂದಿನ ದಿನಗಳಲ್ಲಿ ಎಲ್ಲ ಸ್ವಯಂ ಸೇವಕರು ಅದನ್ನು ಕೂಡ ಮುಂದುವರಿಸ್ಕೊಂಡು ಹೋಗ್ತಾರೆ. ಇವತ್ತು ಮುಖ್ಯವಾಗಿ ಸಿಂಗಲ್ ಪ್ಲಾಸ್ಟಿಕ್ ಏನು ಮಾರಾಟ ಆಗಲ್ಲ, ಮತ್ತೊಂದು ರೀಸೈಕಲ್ ಆಗಲ್ಲ. ಎಲ್ಲ ಪ್ಲಾಸ್ಟಿಕ್ ಕೂಡ ರೀಸೈಕಲ್ ಆಗುತ್ತೆ, ಎಲ್ಲ ವಸ್ತುಗಳು ರೀಸೈಕಲ್ ಆಗುತ್ತೆ. ಈ ಜಗತ್ತಿನಲ್ಲಿ ಭಗವಂತ ನಿರುಪಯುಕ್ತ ವಸ್ತು ಅನ್ನೋದನ್ನೇ ಸೃಷ್ಟಿ ಮಾಡಲಿಲ್ಲ. ಹೀಗಾಗಿ ಅದನ್ನು ಪ್ರಾಯೋಗಿಕವಾಗಿ ಮಾಡಿ ನಮ್ಮ ಮಠಕ್ಕೆ ಕಾರ್ಪೊರೇಷನ್ ಗಾಡಿ ಬರಬಾರ್ದು ಅಂತ ನೇಮ ಮಾಡಿ ಜೀರೋ ವೇಸ್ಟ್ ಕ್ಯಾಂಪಸ್. ಜೀರೋ ವೇಸ್ಟ್ ಅಂದ್ರೆ ವೇಸ್ಟ್ ಪ್ರೊಡ್ಯೂಸ್ ಆಗೋದಿಲ್ಲ ಅಂತಲ್ಲ, ಆದದ್ದು ವೇಸ್ಟನ್ನು ಮತ್ತೆ ನಾವು ಬಳಕೆ ಮಾಡಿದರೆ ಅದು ಜೀರೋ ವೇಸ್ಟ್ ಅಂತ ಮಾಡಿದ್ವಿ. ಇದನ್ನೇ ಮುಂದುವರೆದು ಇದನ್ನ ಯಾಕೆ ನಾವು ಚೆನ್ನಾಗಿ ಮಾಡಬಾರ್ದು ಅಂತ ಹೇಳಿ ಉಪ್ಪಿನಂಗಡಿ ಗ್ರಾಮ ಪಂಚಾಯಿತಿಯವ್ರನ್ನ ಮಾತ್ರ ಒಂದ್ಸಲ ಬಂದಿದ್ದು, ನಮ್ಗೆ ಹೀಗೆ ಸಮಸ್ಯೆ ಇದೆ ಅಂತ. ನಾವು ಇದನ್ನೇ ಅಲ್ಲಿ ಅಳವಡಿಸ್ಕೊಳ್ಬೋದಲ್ಲ ಅಂತ ನಾವು ಯೋಚನೆ ಮಾಡಿದ್ವಿ. ಇದಕ್ಕಾದರೆ ಮಠ ನೇರವಾಗಿ ಇದ್ರೊಳಗೆ ಭಾಗವಹಿಸ್ಲಿಕ್ಕೆ ಆಗಲ್ಲ, ಇದೊಂದು ಸ್ವಲ್ಪ ಹಣ ಬರೋದು ಹಣ ಹೋಗೋದೆಲ್ಲ ಇರುತ್ತೆ. ಅದಕ್ಕೊಂದು ಸ್ಟಾರ್ಟಪ್ ಮಾಡುವ ಅಂತ ಹೇಳಿ ನಾನು ದಿಲ್ರಾಜ್ ಆಳ್ವ ಮತ್ತು ಇವ್ರ ಜೊತೆ ಒಂದಷ್ಟು ಜನ ಸೇರಿಸ್ಕೊಂಡು ಒಂದು ಮಂಗಳ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಡಿ ಸ್ಟಾರ್ಟಪ್ಪನ್ನು ಮಾಡಿ ಅದರ ಮೂಲಕ ಚಟುವಟಿಕೆಗಳನ್ನ ಆರಂಭಿಸಿದ್ವಿ. ಭಾಳ ಅದ್ಭುತವಾಗಿ ಅದು ಕಾರ್ಯನಿರ್ವಹಿಸ್ತಾ ಇದೆ. ಪ್ರತಿ ದಿವಸ ಸುಮಾರು 10 ರಿಂದ 15 ಟನ್ ಕಸವನ್ನು ಈಗ ನಿರ್ವಹಣೆ ಮಾಡ್ತಾ ಇದ್ದೇವೆ. 60 ಜನರಿಗೆ ಉದ್ಯೋಗ ಸೃಷ್ಟಿಯಾಗಿದೆ. ಅದರೊಳಗೆಲ್ಲ ಪರಿಸರ ಸ್ನೇಹಿ ವ್ಯವಸ್ಥೆಗಳನ್ನು ಬಳಸಿಕೊಳ್ಬೇಕು ಅನ್ನೋಂಥದ್ದು ನನ್ನ ಅಭಿಪ್ರಾಯ, ಆಶಯ. ಅದರಂತೆ ಎಲೆಕ್ಟ್ರಿಕ್ ಗಾಡಿಗಳನ್ನು ಬಳಸ್ತಾ ಇದ್ದೇವೆ. ಜೊತೆಗೆ 60 ಜನರಿಗೆ ಒಳ್ಳೆಯ ಸ್ಯಾಲ್ರಿ ಸಿಗಬೇಕು ಅಂತ ಹೇಳಿ ಮಿನಿಮಮ್ ಇಷ್ಟು ಅಂತ ಒಂದು 21,000 ಮಿನಿಮಮ್ ಸಿಗಬೇಕು. ITBTಗೆ ಸಿಗುವಂಥ ಸಂಬಳ ಯಾವತ್ತು ಈ ಪೌರ ಕಾರ್ಮಿಕರಂಥ ವ್ಯಕ್ತಿಗಳಿಗೆ ಅಥವಾ ಸ್ವಚ್ಛತೆ ಕೆಲಸ ಮಾಡುವಾಗ ಸಿಕ್ಕಾಗ ಅದು ಗಟ್ಟಿಯಾಗಿ ನಿಲ್ತದೆ. ಯಾಕಂದರೆ ಅವ್ರ ಸಮಸ್ಯೆ ಏನು ಅಂದರೆ ಅದಕ್ಕೆ ಲೇಬರ್ ಸಮಸ್ಯೆ. ಒಳ್ಳೆಯ ಸಂಬಳ ಸಿಗಲಿ ಅಂತ ಒಳ್ಳೆಯ ಸಂಬಳ ಕೊಡ್ತಾ ಇದ್ದೀವಿ. ಈ ಸ್ಟಾರ್ಟಪ್ ವಿಶೇಷ ಏನು ಅಂದರೆ ಯಾರೂ ಇದಕ್ಕೆ ಹೂಡಿಕೆ ಮಾಡಿಲ್ಲ, ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಸಾಲ ತೆಗೆದುಕೊಂಡಿಲ್ಲ, ಸರ್ಕಾರದಿಂದ ಗ್ರ್ಯಾಂಟ್ ತಗೊಂಡಿಲ್ಲ. ಅದು ನಮ್ಮ ಅಭಿಯಾನಕ್ಕೆ ಒಂದು ಹೊಸ ದಿಕ್ಕನ್ನು ಕೊಟ್ಟದ್ದು. ಯಾಕಂದ್ರೆ ಮಾಡಿದವರು 100 ಜನ ಇರ್ಬೋದು, 200 ಜನ ಇರ್ಬೋದು, ಓದಿದವರು 10,000 ಜನ ಇದ್ದಾರೆ, 20,000 ಜನ ಇದ್ದಾರೆ, 1,00,000 ಜನ ಇದ್ದಾರೆ. ಅಲ್ಲಿ ಪರಿವರ್ತನೆ ಬರುತ್ತೆ. ವೆಂಕಯ್ಯ ನಾಯ್ಡು ಅವ್ರ ಹತ್ರ ನಾನು ಭೇಟಿಯಾದಾಗ ವೈಸ್ ಪ್ರೆಸಿಡೆಂಟ್ ಇರುವಾಗ ಅವ್ರು ಹೇಳಿದರು, ಸ್ವಾಮೀಜಿ ಇದೆಲ್ಲ ಪತ್ರಿಕೆಯಲ್ಲಿ ಬರ್ತಾ ಇದೆಯಾ ಕೇಳಿದ್ರು. ಹೌದು ಸರ್, ಇದ್ರಲ್ಲಿ ಬರ್ತಾ ಇದೆ, ತುಂಬ ಚೆನ್ನಾಗಿ ಬರ್ತಾ ಇದೆ, ಅದು ಬರಬೇಕು ಅಂತ ಹೇಳಿದ್ರು. ಅಲ್ಲಿ ಜನಜಾಗೃತಿ ಆಗುತ್ತೆ. ಪತ್ರಿಕೆಯವರು ಇದಕ್ಕೆ ಸಾಥ್ ಕೊಟ್ಟರೆ ಜನಜಾಗೃತಿ ಆಗುತ್ತೆ ಅಂತ. ಮಂಗಳೂರಲ್ಲಿ ಜನಜಾಗೃತಿ ಆಗಲಿಕ್ಕೆ ನಾನು ಕಾರಣ ಅಂತ ನೀವೆಲ್ಲ ಹೇಳ್ತೀನ, ಆದರೆ ನಾನು ಹೇಳ್ತೀನಿ ಅದಕ್ಕೆ ಪತ್ರಿಕೆಗಳ ಕಾರಣ ಅಂತ ಹೇಳಿ. ಹೀಗೆ ಸ್ವಚ್ಛ ಭಾರತ ಆಯಿತು. ಕೊನೆಯ ಕಾರ್ಯಕ್ರಮ ನಮ್ಮ ಸೆಂಟ್ರಲ್ ಮಾರ್ಕೆಟಲ್ಲಿ ಆಯಿತು. ನಾವು ಎಲ್ಲ ವಾಲಂಟಿಯರ್ಸ್ ಸೇರಬೇಕು ಅಂತ ಆವಾಗ ನಾವು ಅಂದ್ಕೊಂಡಿದ್ವಿ. ಸುಮಾರು 4,000 ಜನ ಅವತ್ತು ಸೇರೋದಷ್ಟೇ ಇಲ್ಲ, ಶ್ರಮದಾನವನ್ನು ಮಾಡಿದ್ದೇವೆ. ಆ 4,000 ಜನಕ್ಕೆ ಇಕ್ವಿಪ್ಮೆಂಟ್ಸ್ ಬೇಕಲ್ಲ, ಟೀ ಶರ್ಟ್ಗಳಾಗಬೇಕಲ್ಲ, ಊಟ ತಿಂಡಿ ಆಗಬೇಕಲ್ಲ, ಜಾಗ ಆಗಬೇಕಲ್ಲ, ಅಷ್ಟು ಮಾಡಿ ಸ್ವಚ್ಛತೆಯನ್ನು ಮಾಡಿ 2019ಕ್ಕೆ ಇದು ಕ್ಲೋಸ್ ಆಗಬೇಕು ಅಂತ ಪ್ರಧಾನಮಂತ್ರಿ ಅವರು ಹೇಳಿದರು. 2014ರಿಂದ 19 5 ವರ್ಷಗಳ ಕಾಲ ನಡೆದು
ಇಡೀ ಭಾರತ ಸ್ವಚ್ಛವಾಗಿ, ಅದು ನಮ್ಮ ಗಾಂಧೀಜಿಯವರಿಗೆ ಕೊಡುವಂಥ ನಾವು ನೈಜವಾದ ಶ್ರದ್ಧಾಂಜಲಿ ಅಂತ. ಹೀಗಾಗಿ ಈ ಅಭಿಯಾನದ ಜೀವಾಳ ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರು. ಈ ಕಾರ್ಯಕರ್ತರಿಲ್ಲದೆ ಇದು ಮಾಡ್ಲಿಕ್ಕೆ ಆಗಲ್ಲ. ನಾನು ಯಾವಾಗಲೂ ಹೇಳ್ತಿದ್ದೆ, ಒಬ್ಬ ಹಾಡುಗಾರ ಸ್ವಂತ ಸಾಧನೆ ಮಾಡಿ ಅವನ ಮೇಲೆ ಬರ್ತಾನೆ, ಅವನಿಗೆ ಯಾರ ಸಪೋರ್ಟ್ ಆಗುತ್ತೆ ಇಲ್ಲ, ಅವನೇ ಕೂತ್ಕೊಂಡು ಸಾಧನೆ ಮಾಡ್ತಾನೆ. ಒಬ್ಬ ಲೇಖಕ ಅವನೇ ಒಬ್ಬನೇ ಮಾಡ್ತಾನೆ, ಒಬ್ಬ ಕವನ ಬರೆಯೋನು ಅವನೇ ಒಬ್ಬನೇ ಮಾಡ್ತಾನೆ, ಒಬ್ಬ ಪ್ರವಚನ ಮಾಡೋನು ತನ್ನ ಸಾಧನೆ ಇರ್ತದೆ. ಆದರೆ ಈ ಸ್ವಚ್ಛ ಮಂಗಳೂರು ಕಾರ್ಯಕ್ರಮ ಅಥವಾ ನಾನು ಮಾಡಿದ ಯೋಜನೆಗಳು ಯಾವುದೇ ಇದೆಯೋ ಅದು ವೈಯಕ್ತಿಕ ಅಲ್ಲ, ಅದು ನಮ್ಮ ಎಲ್ಲ ಕಾರ್ಯಕರ್ತರ ಶ್ರಮ. ಈಗ ಅವರು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ, ಅದನ್ನು ಉಳಿಸ್ಕೊಳ್ಳಿಕ್ಕೆ ನಾನು ಕೂಡ ಕೊನೆಯವರೆಗೂ ಪ್ರಯತ್ನ ಮಾಡಿದ್ದೇನೆ. ಮಾಧ್ಯಮದವರು ನೀವು ತೋರಿದಂಥ ಪ್ರೀತಿ ಅಸಾಧಾರಣವಾದದ್ದು. ಮಠದಲ್ಲಿ ಬಂದಿದೆ ಅಂತ ನಾನು ಹೇಳಲ್ಲ, ಕೆಲವೊಂದು ಜನರ ಮನಸ್ಸಲ್ಲಿ ಹಾಗೆ ಬಂದಿರಲಿಕ್ಕೆ ಸಾಕು, ಅವರು ಆ ಗೊಂದಲಗಳನ್ನ ಹುಟ್ಟಾಕಿರ್ಲಿಕ್ಕೂ ಕೂಡ ಸಾಕು ಅಂತ ನಾನು ಅನ್ನಿಸೋದು. ಆದರೆ ತಮಗೆಲ್ಲ ಗೊತ್ತಿದೆ, ಸಾರ್ವಜನಿಕ ಬದುಕಿನಲ್ಲಿ ಈ ರೀತಿ ಆಗ್ತದಂತ ನಿಮಗೆ ಗೊತ್ತಿದೆ, ಆಗಬಾರ್ದಾಗಿತ್ತು ಅಂತ ನಾವು ಬಯಸೋದು. ಆದರೆ ಕೆಲವೊಂದು ಸಲ ಆಗುತ್ತೆ. ನಾನು ನಿಮಗೆ ಗೊತ್ತಿದೆ, ನಿಮಗೆ ನ್ಯೂಸ್ ರಿಪೋರ್ಟ್ಗಳು ಬರ್ತಾ ಇರುವಾಗ 2017ಕ್ಕಿಂತ ಮುಂಚೆ ಯಾವುದೇ ರಿಪೋರ್ಟಲ್ಲಿ ಏಕಗಂಭೀರಾನಂದನ ಹೆಸರಿಲ್ಲ. ಎಲ್ಲರ ಹೆಸರು ಇರ್ತಿತ್ತು, ನನ್ನ ಹೆಸರು ಇರ್ತಿರ್ಲಿಲ್ಲ. ತಾವು ಗಮನಿಸಿ ರಿಪೋರ್ಟ್ಗಳನ್ನ. ನಮ್ಮ ಕಾರ್ಯಕ್ರಮವಾದರೆ ಆಶ್ರಮದಲ್ಲಿ ಒಂದೇ ಒಂದು ಸಲವೂ ನಾನು ಸ್ಟೇಜ್ ಮೇಲೆ ಕೂತಿಲ್ಲ. 300ಕ್ಕೂ ಹೆಚ್ಚು ಕಾರ್ಯಕ್ರಮವನ್ನು ಮಠದಲ್ಲೇ ಆಯೋಜನೆ ನಾನು ಮಾಡಿದ್ದೇನೆ. ಸಭಾ ಕಾರ್ಯಕ್ರಮದಲ್ಲಿ ನಾನು ಇವತ್ತಿನವರೆಗೂ ಕೂತಿಲ್ಲ. ಏನರ್ಥ? ಸೊ ಇದು ಪ್ರಚಾರ ಬಯಸಿಲ್ಲ. ನಾನು ಯಾವಾಗ ಮಾಧ್ಯಮದವರು ಎಷ್ಟು ಜನ ಇದ್ದೀರಾ, ಯಾವತ್ತಿಗಾದರೂ ಯಾರಿಗಾದರೂ ನಾನು ರಿಪೋರ್ಟ್ ನಮ್ದೊಂದು ತಗೊಳ್ಳಿ ಪಬ್ಲಿಷ್ ಮಾಡಿ ಅಂತ ಹೇಳಿದ್ದೀಯಾ? ಎಂದೂ ಯಾರಿಗೂ ನಾನು ರಿಕ್ವೆಸ್ಟ್ ಮಾಡಿಲ್ಲ ನಮ್ಮ ನ್ಯೂಸನ್ನು ತಗೊಳ್ಬೇಕು ಅಂತ ಹೇಳಿ. ಹೀಗಾಗಿ ಪ್ರಚಾರದ ಹಿಂದೆ ನಾನು ಹೋದವನಲ್ಲ. ಆದರೆ ಸಹಜವಾಗಿ ತಾವು ಪ್ರಚಾರ ಕೊಟ್ಟಿದ್ದೀರಾ. ಸಹಜವಾಗಿ ಮಠದಲ್ಲಿ ಆ ವಿಷಯದಲ್ಲಿ ಸಂಶಯ ನನಗಿಲ್ಲ, ಮಠ ಹಾಗೆ ಮಾಡಲ್ಲ. ನಾನು ರಾಮಕೃಷ್ಣ ಮಠದಲ್ಲಿ ಕಳೆದ 22 ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದೇನೆ. ಈಗ ನಾನು ಹೊಸ ವ್ಯವಸ್ಥೆಗೆ, ರಾಮಕೃಷ್ಣ ಮಠವನ್ನು ತ್ಯಜಿಸಿ ಬೇರೊಂದು ವ್ಯವಸ್ಥೆಗೆ ಹೋಗುವಂಥ ಸಂದರ್ಭ, ಅನಿವಾರ್ಯತೆ ನನಗೂ ಸೃಷ್ಟಿಯಾಗಿದೆ. 2014ರಿಂದ ನನಗೆ, ನಾನು ಬ್ರಹ್ಮಚಾರಿಯಾವಾಗ ಬಿಳಿ ಬಟ್ಟೆಯಲ್ಲಿದ್ದೆ, ನನ್ನನ್ನು ಬೇರೆ ಬೇರೆ ಮಠಪೀಠಗಳಿಗೆ ಕೇಳ್ತಾನೇ ಇದ್ರು. ನಾನು ಎಲ್ಲವನ್ನೂ ತಿರಸ್ಕರಿಸ್ತಾ ಬಂದೆ. ನಾನು ಈ ಮಠದಲ್ಲೇ ಸೇವೆ ಮಾಡಿಕೊಂಡು ಇದ್ದೆ. ಮೊನ್ನೆವರೆಗೂ 3, 4, 5, 6 ತಿಂಗಳ ಹಿಂದಿನವರೆಗೂ ಕೂಡ ನಾನು ಅದೇ ಭಾವದಲ್ಲೇ ಇದ್ದೆ. ಆದರೆ ಇದು ಮತ್ತೆ ಮತ್ತೆ ಹುಡುಕಿ ಬರ್ತಾ ಇರುವಾಗ ತುಂಬ ಸಾಮಾನ್ಯವಾಗಿ ಒಂದ್ಸಲ ಕೇಳ್ತಾರೆ, ಬರಲಿಲ್ಲ ಅಂದ್ರೆ ಬಿಡಪ್ಪ ಅಂತ ಹೇಳ್ತಾರೆ ಅಷ್ಟೇ. ಬರಲಿಲ್ಲ ಅಂದ್ರೆ ಅವನಿದ್ದಿದ್ರೆ ಇನ್ನೊಬ್ಬ ಬರ್ತಾನೆ ಅಂತ ಹೇಳಿ ಮತ್ತೆ ಮತ್ತೆ ಹುಡುಕಿ ಬರ್ತಾ ಇರುವಾಗ ನಮ್ಮ ಆತ್ಮೀಯರ ಹತ್ರ ನಾನು ಈ ವಿಷಯದಲ್ಲೇ ಪ್ರಸ್ತಾಪ ಮಾಡಿದೆ. ಒಂದಷ್ಟು ಜನ ಸನ್ಯಾಸಿಗಳ ಹತ್ರ, ನನಗಿಂತ ಸೀನಿಯರ್ಸ್, ನನ್ನ ಜೊತೆಗಾರರ ಹತ್ರ ಇದನ್ನ ಡಿಸ್ಕಸ್ ಮಾಡುವಾಗ ನೀವು ಅದನ್ನು ಹೋಗಿ ಸ್ವೀಕಾರ ಮಾಡಬಹುದು ಅಂತ ಅವರು ಸಮ್ಮತಿಯನ್ನು ಸೂಚಿಸಿದ್ರು. ಹೀಗಾಗಿ ನಾನು ಕೂಡ ಆ ವಿಚಾರವನ್ನು ಒಪ್ಪಿಕೊಂಡು ಈಗ ಅಲ್ಲಿ ಹೋಗಲು ನಾನು ನಿರ್ಧಾರ ಮಾಡಿದ್ದೇನೆ. ಇದೇ ತಿಂಗಳ ಕೊನೆಯಲ್ಲಿ ನಾ ಮಠಕ್ಕೆ ಹೋಗ್ತಾ ಇದ್ದೇನೆ. ಉತ್ತರ ಕರ್ನಾಟಕ ಭಾಗದ ಒಂದು ಪ್ರಮುಖ ಮಠ. ಇವತ್ತು ನನಗದನ್ನ ದಯಮಾಡಿ ಅನೌನ್ಸ್ ಮಾಡ್ಲಿಕ್ಕೆ ಆಗಲ್ಲ. ಆದ್ರಿಂದ ಆ ಪ್ರಶ್ನೆಯನ್ನು ಯಾರು ಕೇಳಬೇಡಿ. ಯಾಕೆಂತಂದ್ರೆ ಅವ್ರು ಅನೌನ್ಸ್ ಮಾಡಿದ್ರೆ ನಾನು ಅನೌನ್ಸ್ ಮಾಡಬಾರ್ದಷ್ಟೇ. ರಿಪೀಟ್ ಆಗ್ಬೋದು ಅಂತ ನಾನು ಅದನ್ನೇನು ಮಾತಾಡಲ್ಲ. ಇದು ಕಾರ್ಯಕ್ರಮ ಆಗಲ್ಲ ಅಂತ ಎಷ್ಟೋ ಜನ ಹೇಳಿದ್ರು. ಮಂಗಳೂರಲ್ಲಿ ಮಾಡೋದು ಕಷ್ಟ, ಭಾನುವಾರ ಬೆಳಿಗ್ಗೆ 7 ಗಂಟೆಗೆ ಯಾರ್ಯಾರು ಬರ್ತಾರೆ ಅಂತ. ನಾವು ಪ್ರಾಯೋಗಿಕವಾಗಿ ಒಂದು 20 ಕಾರ್ಯಕ್ರಮ ಅಥವಾ 40 ಕಾರ್ಯಕ್ರಮ 2 ಭಾಗದಲ್ಲಿ ಮಾಡುವಂತ ಅಂದು ತುಂಬ ಯಶಸ್ವಿ ಆಯಿತು. ಮಠದಲ್ಲಿ ನನಗೆ ಈ ಕಾರ್ಯಕ್ರಮ ಮಾಡಬೇಕು ಅಂತ ಅನ್ನುವಾಗ ಇದಕ್ಕೆ ಫಂಡ್ಸನ್ನು ಹೇಗೆ ಮಾಡ್ತೆ ಅಂತೆಲ್ಲ ಕೇಳಿದ್ದೆ. ನಾನು ಹೇಳಿದ್ದೆ, ನಾವು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಒಂದು ಕಡೆಗೆ,
ನಿಮ್ಗೆ ಉದ್ದೇಶ ಶುದ್ಧಿ ಇದ್ದರೆ, ಸಂಕಲ್ಪ ಶುದ್ಧಿ ಇದ್ದರೆ, ನಿಸ್ವಾರ್ಥತೆ ಇದ್ದರೆ ಹಣ ತನ್ನೇ ತಾನೇ ಬರುತ್ತೆ. ಇಲ್ಲ ಅದು ನೋಡಪ್ಪ ಏನು ಮಾಡ್ತೇನೆ, ನಾನು ಒಂದು 10 ಕಾರ್ಯಕ್ರಮಕ್ಕೆ ನೀವು ಸಪೋರ್ಟ್ ಮಾಡಿ ಮಠದಿಂದ. ನಮ್ಮ ಮಠದಲ್ಲಿ ಏನು ಅಂತಂದ್ರೆ ವ್ಯವಸ್ಥೆ, ಏನೇ ಕಾರ್ಯಕ್ರಮ ಮಾಡಿದ್ರು ಅದಕ್ಕೆ ನೀವು ಬೇರೆನೇ ಫಂಡ್ಸನ್ನು ವ್ಯವಸ್ಥೆ ಮಾಡ್ಕೋಬೇಕು. ಮಠದಲ್ಲಿರೋ ಯಾವುದೇ ಫಂಡ್ಸನ್ನು ನಾವು ಮುಟ್ಟಲ್ಲ. ಈ ಸ್ವಚ್ಛ ಭಾರತ ಮಾಡಬೇಕಂದ್ರೆ ಸ್ವಚ್ಛ ಭಾರತಕ್ಕಂತಾನೆ ನೀವು ಹಣ ತರಬೇಕು, ಸ್ವಚ್ಛ ಭಾರತ ಅಕೌಂಟಲ್ಲೇ ಇರಬೇಕು, ಸ್ವಚ್ಛ ಭಾರತಕ್ಕೆ ಖರ್ಚು ಮಾಡಬೇಕು. 10 ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿ. ಸ್ವಾಮಿ ವಿವೇಕಾನಂದ್ರ ಈ ಮಾತನ್ನು ನಾನು ಸ್ವಲ್ಪ ಪ್ರಮಾಣೀಕರಿಸಿದಂಗೆ ಆಗ್ತದೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಅದಕ್ಕೆ 10 ಕಾರ್ಯಕ್ರಮ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. 10ನೇ ಕಾರ್ಯಕ್ರಮ ಎಕ್ಸಾಕ್ಟ್ಲಿ ಧರ್ಮೇಂದ್ರ ಪ್ರಧಾನ್, ಆಗಿನ ಪೆಟ್ರೋಲಿಯಂ ಮಿನಿಸ್ಟರ್ ಬಂದು ಅವರೇ ಫೋನ್ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು ಅಂತ ಕೇಳಿ ಭಾಗವಹಿಸಿದ್ರು. ಅವತ್ತೇ ಅಶ್ಯೂರೆನ್ಸ್ ಕೊಟ್ಟರು, ಇನ್ನು ಮೇಲೆ ನಿಮ್ಮ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಿಗೂ MRPಯಿಂದ ಸಪೋರ್ಟ್ ಮಾಡ್ತೀವಿ. ಇದು ಏನನ್ನು ತೋರಿಸುತ್ತೆ, ನನ್ನ ಜೀವನದಲ್ಲಿ ತುಂಬ ಒಂದು ದೊಡ್ಡ ಬದಲಾವಣೆ ಒಂದು ಕಾಲ. ನಾವು ಯಾವುದನ್ನು ಅಶ್ಯೂರೆನ್ಸ್ ತಗೊಳ್ಬೇಕು, ಯಾಕಂದ್ರೆ ಇವೆಲ್ಲ ಕೆಲವೊಂದು ಜನ ಹೇಳ್ತಾರೆ ಇವೆಲ್ಲ ಪುಸ್ತಕದಲ್ಲಿ ಹೇಳಲಿಕ್ಕಷ್ಟೇ ನಡೆಯಲ್ಲ ಅಂತ. ಮೊದಲು ದುಡ್ಡು ಬರಬೇಕು, ಆಮೇಲೆ ಸ್ವಾಮಿ ವಿವೇಕಾನಂದ್ರ ಹೇಳ್ತಾರೆ, ನೀ ಸಂಕಲ್ಪ ಶುದ್ಧಿ ನಿಸ್ವಾರ್ಥತೆ ಇದ್ರೆ ಹಣವೂ ಬರುತ್ತೆ, ಜನವೂ ಬರ್ತಾನೆ ಅಂತೆ. ಹಾಗಂತ ನಮ್ಮ ಮಠದ ವ್ಯವಸ್ಥೆಯಲ್ಲಿ ಕೂಡ ಒಂದೇ ಕಡೆ ಇರುವಂಥ ವ್ಯವಸ್ಥೆನೂ ಇಲ್ಲ. ಯಾವತ್ತಾದರೂ ಒಂದು ದಿವಸ ಹೋಗಲೇಬೇಕು. ಅದು ನಮ್ಮ ವ್ಯವಸ್ಥೆಗೆ ಇನ್ನೊಂದು ರಾಮಕೃಷ್ಣ ಮಠಕ್ಕೆ ಹೋಗಿದ್ರೆ ಅವರು ಏನು ತಿಳ್ಕೊಳ್ತಿರ್ಲಿಲ್ಲ ಏನು. ಆದರೆ ಅನಿವಾರ್ಯ ಸಂದರ್ಭದಲ್ಲಿ ನಾನು ಬೇರೆ ವ್ಯವಸ್ಥೆಗೆ ಹೋಗ್ತಾ ಇದ್ದೇನೆ. ಅದರಿಂದ ಅವ್ರು ಏನು ನನಗೆ ಪ್ರೀತಿ ತೋರಿದ್ದಾರೆ ಮಠದಲ್ಲಿ, ಅಧ್ಯಕ್ಷರಿರ್ಬೋದು, ಅಲ್ಲಿ ಬೇರೆ ಸಹೋದರ ಸನ್ಯಾಸಿಗಳಿರ್ಬೋದು, ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇನೆ. ಮಠದೊಂದಿಗೆ ನಮ್ಮ ಕಾರ್ಯಕರ್ತರಿರ್ಬೋದು, ಭಕ್ತರಿರ್ಬೋದು, ಹಿತೈಷಿಗಳಿರ್ಬೋದು ಒಳ್ಳೆಯ ಸಂಬಂಧವನ್ನು ಇಟ್ಕೊಳ್ಬೇಕು. ಏಕಗಮ್ಯಾನಂದ ಅನ್ನುವಂಥ ಒಬ್ಬ ವ್ಯಕ್ತಿ ಬರ್ತಾನೆ ಹೋಗ್ತಾನೆ, ಮಠ ಯಾವತ್ತೂ ಶಾಶ್ವತ. ವ್ಯಕ್ತಿಗತವಾಗಿ ನಮ್ಮ ಸಂಬಂಧಗಳು ಬೇರೆ, ಸಾಂಸ್ಥಿಕವಾಗಿ ನಮ್ಮ ಸಂಬಂಧಗಳು ಬೇರೆ. ಆದರೆ ಒಳ್ಳೆ ವ್ಯಕ್ತಿ ಇಲ್ಲದೆ ಒಳ್ಳೆ ಸಂಸ್ಥೆ ಆಗಲ್ಲ, ಒಳ್ಳೆ ಸಂಸ್ಥೆ ಇಲ್ಲದೆ ಒಳ್ಳೆ ವ್ಯಕ್ತಿ ಆಗಲ್ಲ. ಗಿಡ ಮೊದಲು ಬೀಜ ಮೊದಲು ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ಲಿಕ್ಕಾಗತ್ತೆ? ಒಳ್ಳೆ ಸಂಸ್ಥೆ ರೂಪುಗೊಳ್ಬೇಕು ಅಂದರೆ ಒಳ್ಳೆ ವ್ಯಕ್ತಿತ್ವಗಳು ಬೇಕು. ನನ್ನ ವ್ಯಕ್ತಿತ್ವ ಇವತ್ತು ಒಳ್ಳೆಯದಾಗಿದೆ ಅಂತ ಹೇಳಿದ್ರೆ ಒಳ್ಳೆಯ ಸಂಸ್ಥೆಯನ್ನು ನಮ್ಮ ಹಿರಿಯರು ಕಟ್ಟಿ ಹೋಗಿದ್ದಾರೆ. ನಾನು ಕೂಡ ಒಳ್ಳೆಯವನಾಗಿದ್ದರೆ ಅದಕ್ಕೆ ಮತ್ತಷ್ಟು ಬಲ ಬರ್ತದೆ. ಹೀಗಾಗಿ ವ್ಯಕ್ತಿ ದೊಡ್ಡವನು ತಪ್ಪು, ಅಥವಾ ಸಂಸ್ಥೆ ದೊಡ್ಡದು ಅದು ತಪ್ಪು. ಈ ಚರ್ಚೆಯ ಅಪ್ರಸ್ತುತ. ಹೀಗಾಗಿ ಒಳ್ಳೆಯ ವ್ಯಕ್ತಿಗಳು ಬೇಕು, ಒಳ್ಳೆಯ ಸಂಸ್ಥೆಯೂ ಬೇಕು. ಸಂಬಂಧಗಳು ವ್ಯಕ್ತಿಯ ನಡುವೆ ಇರುತ್ತೆ, ಬಿಲ್ಡಿಂಗ್ಗಳ ನಡುವೆ ಇರಲ್ಲ. ಹೀಗಾಗಿ ತಾವೆಲ್ಲರೂ ಮಂಗಳೂರು ಜನ ನಾನಿರುವಾಗ ಯಾವ ಪ್ರೀತಿ ವಿಶ್ವಾಸ ಸ್ನೇಹವನ್ನು ತೋರಿಸಿದ್ದೀರೋ ಅದೇ ರೀತಿ ನನ್ನ ಅನುಪಸ್ಥಿತಿ ಇದ್ದರೂ ಕೂಡ ನೀವು ಮಠ ಮಾಡುವಂಥ ಮುಂದಿನ ಚಟುವಟಿಕೆಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಭಾಗವಹಿಸಿ ನನಗೆ ತೋರಿದಂಥ ಪ್ರೀತಿ ವಿಶ್ವಾಸ ಸ್ನೇಹವನ್ನೇ ಮುಂದಿನ ಚಟುವಟಿಕೆಯಲ್ಲಿ ತೋರಬೇಕು ಅಂತ ತಮ್ಮಲ್ಲೆಲ್ಲ ಮಾಡಪ್ಪ, ನೀನು ನಾವು ನಿನ್ನೊಟ್ಟಿಗೆ ಇದ್ದೇವೆ ಅಂತ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ ಪರಿಣಾಮ ಈ ಅಭಿಯಾನ ನಡೀತು. ಅಭಿಯಾನ ನಡೆದ್ರಲ್ಲಿ ಏನು ಮುಂದೇನು ಅಂತ ಈ ವಾಲಂಟಿಯರ್ಸ್ ಒಂದ್ಸಲ ನೀವು ಅಷ್ಟು ಜನ ವಾಲಂಟಿಯರ್ಸ್ ಮಾಡಿಸಿದಾಗ ಅವರಿಗೆ ನೆಕ್ಸ್ಟ್ ನೀವು ಕೆಲಸ ಕೊಡದಿದ್ರೆ ಅದು ಸಮಸ್ಯೆ ಆಗುತ್ತೆ. ಬ್ರಹ್ಮರಾಕ್ಷಸ ಇದ್ದಾಗೆ ಕೆಲಸ ಕೊಡಲು ನಮ್ಮನೆ ತಿನ್ನುತ್ತದೆ. ಹೀಗಾಗಿ ನಾವು ಮುಂದೆ ಏನಂತ ಆಲೋಚನೆ ಮಾಡಿ ಇದು ಕಾರ್ಯಕರ್ತರಿಂದ ಮುಂದೆ ಹೋಗಬೇಕು ಅನ್ನುವಂಥದ್ದು ಮಠದ ಅಪೇಕ್ಷೆ. ಮಠ ಇನ್ಮೇಲೆ ಇದಕ್ಕೆ ಹೆಚ್ಚು ಇನ್ವಾಲ್ವ್ ಆಗಬಾರ್ದು, ಕಾರ್ಯಕರ್ತರಿಂದ ಈ ಕಾರ್ಯಕ್ರಮಗಳು ನಡೀಬೇಕು ಅನ್ನುವಂಥದ್ದು ಆಶ್ರಮದ ಅಪೇಕ್ಷೆ ಇರೋದ್ರಿಂದ 2000 ಕೋವಿಡಲ್ಲಿ ನಮಗೂ 2 ವರ್ಷ ಕೋವಿಡಲ್ಲಿ ಏನೂ ಮಾಡ್ಲಿಕ್ಕೆ ಆಗಲಿಲ್ಲ. ಆಮೇಲೆ ಮುಂದೆ ಏನಂತ ಕಾರ್ಯಕ್ರಮ ಮಾಡಿದ್ವಿ, ಅವು ಸ್ವಚ್ಛ ಮೂಡ್ ಫೌಂಡೇಶನ್ ಮಾಡಬೇಕು, ಅದರ ಮೂಲಕ ಮತ್ತೆ ಸ್ವಚ್ಛತಾ ಕಾರ್ಯಕ್ರಮ ಮುಂದುವರಿಬೇಕು ಅಂತ. ಇನ್ನು 2 ವರ್ಷ ಈ ಕೋವಿಡ್ ಟೈಮಲ್ಲಿ ನಾನು ಮಠದಲ್ಲಿ ಕೂತು ಏನು ಮಾಡಿದೆ ಅಂತ ಅಂದರೆ ಯಾವಾಗಲೂ ಈ ಕಸದ ಬಗ್ಗೆನೇ ನನ್ನ ತಲೆಯಲ್ಲಿ ಓಡ್ತಾ ಇತ್ತವ. ಖಾಲಿ ಇದ್ನಲ್ಲ, ಸ್ವಚ್ಛತೆಯ ಬಗ್ಗೆ ನನ್ನ ಕನಸು. ಅದಕ್ಕಿಂತ ಮುಂಚೆ ನಮ್ಮ ಪಚ್ಚನಾಡಿ ಡಿಸಾಸ್ಟರ್ ಆಗಿತ್ತು. ಪಚ್ಚನಾಡಿ ಆ ಇಡೀ ಬೆಟ್ಟ ಜಾರಿ ಮಂದಾರ ಬಯಲು ಪ್ರದೇಶವನ್ನು ಆಹುತಿ ತೆಗೆದುಕೊಂಡಿತ್ತು. ನಾವು ಚರ್ಚೆ ಮಾಡ್ತಾ ಇದ್ವಿ, ಹೀಗಾಗ್ತಾ ಇದೆ ಅಂತ. ನಾನು ನಮ್ಮ ವಾಲಂಟಿಯರ್ಸ್ಗೆಲ್ಲ ಹೇಳಿದೆ, ನಾವು ಇಲ್ಲಿ ಕೂತು ಚರ್ಚೆ ಮಾಡೋಕ್ಕಿಂತ ನೇರವಾಗಿ ಅಲ್ಲೇ ಹೋಗೋಣ ಅಂತ. ನಾವೊಂದು 50 ಜನ ಅಲ್ಲೇ ಹೋದ್ವಿ. ಮಾನತರು, ದಿಲ್ರಾಜ್, ಕಮಲಾಕ್ಷ ಪೈ ಅವರು ಎಲ್ಲರೂ ಹೋಗಿದ್ವಿ. ನಾವು ಒಂದು 50 ಜನ ಹೋಗಿ ಇಡೀ ಪಚ್ಚನಾಡಿ ಓಡಾಡಿದ್ದೀವಿ. ನಾವು ಎಷ್ಟು ವಾಸನೆ ಇದ್ರೂ ಕೂಡ ಒಳಗೋಗಿ ತಿರುಗಾಡಿ ಮಂದಾರ ಬಯಲು ಪ್ರದೇಶಕ್ಕೆ ಭೇಟಿ ಕೊಟ್ಟು ಅವತ್ತಿಂದ ನನಗೆ ಒಂದು ಸ್ಟ್ರೈಕ್ ಆಯ್ತು. ಏನಂದ್ರೆ ಇದಕ್ಕೆ ಏನಾದರೂ ನಾವು ಸೊಲ್ಯೂಷನ್ ಮಾಡಬೇಕು. ಬರೀ ನಾವು ಶ್ರಮದಾನ ಮಾಡ್ಕೊಂಡು ಊರನ್ನು ಸ್ವಚ್ಛ ಮಾಡಿಕೊಂಡು ಒಂದು ಕಡೆಗೆ ಊರು ಸ್ವಚ್ಛ ಮಾಡ್ತಾ ಇದ್ದೀವಿ, ಇನ್ನೊಂದು ಕಡೆಗೆ ಅಲ್ಲಿ ಡಿಸಾಸ್ಟರ್ ನಡೀತಾ ಇದೆ. ಇದು ಕೂಡ ಇದರ ಒಂದು ಭಾಗ.
ಇದನ್ನು ಸರಿ ಮಾಡಬೇಕು ಅನ್ನುವಂಥದ್ದು ನನಗೆ ಬಲವಾದ ಇಚ್ಛೆ ಬಂತು.